ಮೌಲ್ಯದ ಚಿನ್ನದ ಕಳ್ಳತನ ನಡೆದಿದೆ. ಇತ್ತೀಚೆಗಷ್ಟೇ ದಾವಣಗೆರೆಯಲ್ಲಿ ಕೋಟ್ಯಂತರ ರೂಪಾಯಿ ಚಿನ್ನದ ಕಳ್ಳತನದ ಕೇಸನ್ನ ಪೊಲೀಸರು ಭೇದಿಸಿದ್ರು. ಇದೀಗ ಮತ್ತೊಂದು ಬಹುಕೋಟಿ ರೂಪಾಯಿಯ ಚಿನ್ನದ ಕಳ್ಳತನ ದಾವಣಗೆರೆಯಲ್ಲಿ ನಡೆದಿರ್ತಕ್ಕಂಥದ್ದು. ಕಳ್ಳಿಯರು ಕದ್ದಿರ್ತಕ್ಕಂಥದ್ದು 1,13,00,000 ಬೆಲೆಯ ಬಂಗಾರವನ್ನ ಕಳ್ಳಿಯರು ಕದ್ದೊಯ್ದಿರ್ತಕ್ಕಂಥ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ದಾವಣಗೆರೆಯಲ್ಲಿ ಚಿನ್ನ ಕಳ್ಳತನ ಸಿಕ್ಕಾಪಟ್ಟೆ ಜಾಸ್ತಿ ಆಗಿದೆ. ಬಂಗಾರದ ಅಂಗಡಿಯಲ್ಲಿ ಖತರ್ನಾಕ್ ಕಳ್ಳಿಯರು ಕೈಚಳಕ ತೋರಿಸಿದ್ದಾರೆ. ದಾವಣಗೆರೆಯ ರವಿ ಜ್ಯುವೆಲ್ಲರಿ ಶಾಪ್ನಲ್ಲಿ ಈ ಘಟನೆ ನಡೆದಿರ್ತಕ್ಕಂಥದ್ದು. ಕೆಲಸಗಾರರ ಗಮನವನ್ನ ಬೇರೆ ಕಡೆಗೆ ಸೆಳೆದು ಕಳ್ಳತನ ಮಾಡಿದ್ದಾರೆ. 1 ಕೆಜಿ 400 ಗ್ರಾಂ ಬಂಗಾರದ ಆಭರಣಗಳನ್ನ ಲೇಡಿ ಗ್ಯಾಂಗ್ ಕದ್ಕೊಂಡು ಹೋಗಿದೆ. ಸಪರೇಟ್ ಪಡ್ಕೊಳ್ಳೋಣ. ಪ್ರತಿನಿಧಿ ವಿಠಲ್ ಫೋನ್ ಕನೆಕ್ಟ್ ಆಗಿದ್ದಾರೆ. ವಿಠಲ್, ದಾವಣಗೆರೆಯಲ್ಲಿ ಇತ್ತೀಚೆಗೆ ಸಿಕ್ಕಾಪಟ್ಟೆ ಬಂಗಾರದ ಕಳ್ಳತನ ನಡೀತಾ ಇದೆಯಲ್ಲ, ಹೆಂಗೆ ಅದು ಅಂತ? ಇದರ ಒಂದೇ ಜಾಲ ಏನಾದ್ರೂ ಇದೆಯಾ ಅಥವಾ ಬೇರೆ ಬೇರೆ ಕಳ್ಳರ ತಂಡಗಳ ಇದು? ಇದನ್ನ ಭೇದಿಸುವಲ್ಲಿ ಪೊಲೀಸರು ಎಷ್ಟರ ಮಟ್ಟಿಗೆ ಕಾರ್ಯಪ್ರವೃತ್ತರಾಗಿದ್ದಾರೆ? ಏನೆಲ್ಲ ಅಪ್ಡೇಟ್ ಇದೆ ವಿಠಲ್? ಖಂಡಿತ ಶ್ರೀಲಕ್ಷ್ಮಿ, ಏನಂತಂದ್ರೆ ದಾವಣಗೆರೆಯಲ್ಲಿ ಭಾಗಶಃ ಇತ್ತೀಚೆಗೆ ಹೆಚ್ಚಿನ ಸುದ್ದಿ ಕೇಳ ಬರ್ತಾ ಇರೋದು ಅಂತಂದ್ರೆ ಅದು ಕಳ್ಳತನದ ಪ್ರಕರಣಗಳಂತ ಮೊದಲನೇದಾಗಿ ಹೇಳ್ಬೋದು. ಯಾಕಂತಂದ್ರೆ ಈಗ ಇತ್ತೀಚೆಗೆ ನ್ಯಾಮತಿ ಬ್ಯಾಂಕ್ ಪ್ರಕರಣ ಆದ ನಂತರ ಏನು ಸಾಕಷ್ಟು ಸದ್ದು ಮಾಡಿರುವಂತಂದ್ರೆ 13 ಕೋಟಿ ಮೌಲ್ಯದ 17 ಕೆಜಿ ಬಂಗಾರವನ್ನ ಅಲ್ಲಿ ಏನು ಆ ಪೊಲೀಸರು ವಶ ಪಡಿಕೊಂಡಿರುವಂತ ಒಂದು ಕೆಲಸ ಆಗಿರುತ್ತೆ. ಸೊ ಅದಾದ ನಂತರ ಏನೀಗ ದಾವಣಗೆರೆಯ ಮಂಡಿಪೇಟೆಯಲ್ಲಿ ಏನು 1 ಕೆಜಿ 400 ಗ್ರಾಂ ಅನ್ನಷ್ಟು ಬಂಗಾರವನ್ನು ಸಹ ಏನು ಅದು ಆ ಒಂದು ಲೇಡಿ ಗ್ಯಾಂಗ್ ಈಗಾಗಲೇ ಕದ್ಕೊಂಡು ಹೋಗಿರುವಂತದ್ದು. ಆದ್ರೆ ಪ್ರಮುಖವಾಗಿ ಏನು ಶ್ರೀಲಕ್ಷ್ಮಿ, ಈಗಾಗಲೇ ದಾವಣಗೆರೆ ಇಲ್ಲಿವರೆಗೆ ನಡೆದಂತ ಕಳ್ಳತನ ಪ್ರಕರಣ ಭೇದಿಸುವ ಪೊಲೀಸರಲ್ಲಿ ಏನು ಈಗಾಗಲೇ ಅಲ್ಲಿ ಗಂಡು ಮಕ್ಕಳ ಒಂದು ಗ್ಯಾಂಗ್ ಇಲ್ಲಿವರೆಗೂ ಏನೋ ಲಾಕ್ ಆಗಿರುವಂತದ್ದು. ಸೊ ಮೊಟ್ಟ ಮೊದಲ ಬಾರಿಗೆ ದಾವಣಗೆರೆಯಲ್ಲಿ ಒಂದು ಲೇಡಿ ಗ್ಯಾಂಗ್ ಒಂದು ತಮ್ಮ ಕೈಚಳಕವನ್ನ ತೋರಿಸ್ತಾ ಇದೆ ಅಂತ ಹೇಳ್ಬೋದು. ಏನು 5 ಜನರು ಇರುವಂತ ಏನೋ ಆ ಗ್ಯಾಂಗ್ನವರು ಆ ಅಂಗಡಿಗೆ ಬೆಳ್ಳಿ ಲೋಟ ಏನು ತೆಗೆದುಕೊಳ್ಬೇಕು ಅಂತ ಕೇಳ್ಕೊಂಡು ಬಂದಿರ್ತಾರೆ. ಸೊ ಆ ಕೆಲಸದ ವೇಳೆ ಅಂಗಡಿಯಲ್ಲೆಲ್ಲ ಬಿಜಿಯಲ್ಲಿ ಇರುವ ಸಂದರ್ಭದಲ್ಲಿ ಏನು ಆ ತರ ಏನೋ ಮಹಿಳಾ ಗ್ಯಾಂಗ್ನವರು 1 ಕೆಜಿ 400 ಗ್ರಾಂ ಬಂಗಾರವನ್ನ ಏನು ತೆಗೆದುಕೊಂಡು ಕಳ್ಳತನ ಮಾಡ್ಕೊಂಡು ಹೋಗುವಂತ ಒಂದು ಕೆಲಸವನ್ನ ಮಾಡ್ತಾರೆ. ಇನ್ನು ಅದರ ಮೌಲ್ಯ 1,13,00,000 ಇರುವಂತದ್ದು. ಸೊ ಈ ಕಳ್ಳಿಯರ ಕೈ ಚಳಕ ಏನು ಈಗ ಸಿಸಿಟಿವಿ ಕ್ಯಾಮೆರಾದಲ್ಲಿ ಏನು ಸೆರೆಯಾಗಿರುವಂತದ್ದು. ಇನ್ನು ಇದು ಬಸವನಗರ ಪೊಲೀಸ್ ಠಾಣೆಯಲ್ಲಿ ಏನು ಈ ಕುರಿತು ಒಂದು ಕೇಸ್ ದಾಖಲಾಗಿದ್ದು ಏನು ಮಹಿಳೆಯರ ಗ್ಯಾಂಗ್ಗೆ ಒಂದು ಏನು ಈಗಾಗಲೇ ಪೊಲೀಸರು ಸಹ ಜಾಲ ಬೀಸಿರುವಂತದ್ದು. ಇನ್ನು ನ್ಯಾಮತಿ ಕೇಸ್ ಆದ ನಂತರ ಇನ್ನು ಸಾಕಷ್ಟು ದಾವಣಗೆರೆ ಜಿಲ್ಲೆಯಾದ್ಯಂತ ಜ್ಯುವೆಲ್ಲರ್ ಶಾಪ್ ಇರ್ಬೋದು, ಬ್ಯಾಂಕ್ಗಳಾಗಿರ್ಬೋದು ಇನ್ನಷ್ಟು ಎಚ್ಚೆತ್ತುಕೊಳ್ಬೇಕು ಅನ್ನುವಂತ ಒಂದು ಸಂದೇಶವನ್ನ ಏನು ಈ ಪ್ರಕರಣ ರವಾನೆ ಮಾಡಿರುವಂತದ್ದು ಶ್ರೀಲಕ್ಷ್ಮಿ. ರೈಟ್, ಥ್ಯಾಂಕ್ ಯು ವಿಠಲ್ ಡೀಟೇಲ್ಸ್ಗಾಗಿ.